ಪ್ರಶಸ್ತಿ ಪುರಸ್ಕೃತರು ಕಡಲ ತೀರದ ಭಾರ್ಗವ, ಕರಾವಳಿಯ ಅನರ್ಘ ರತ್ನ. ಶಿವರಾಮ ಕಾರಂತರಿಗೆ ಅಪಮಾನವಾಗಿದೆ. ಕಡಲೂರಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲೇ ಅವಮಾನವನ್ನ ಮಾಡಲಾಗಿದೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಅವಮಾನ ಮಾಡಿದ್ದಾದ್ರೂ ಯಾರು, ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಸಾಹಿತಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ, ಯುವಕರಿಗೆ ಓದಿನ ಹುಚ್ಚಿಡಿಸಿದ ಕಾದಂಬರಿಕಾರ, ನಡೆದಾಡುವ ವಿಶ್ವಕೋಶ, ಕಡಲ ತೀರ್ಗದ ಭಾರ್ಗವ, ಕರಾವಳಿಯ ಅನಗ್ರಿಯ ರತ್ತರಿಗೆ ಕರಾವಳಿಯಲ್ಲಿ ಇದೆಂಥ ಅವಮಾನ. ಪಿಲಿಕುಳದಲ್ಲಿ ಕಾರಂತರ ಹೆಸರೇ ಮಾಯ, ಕಡಲ ತೀರದ ಭಾರ್ಗವನಿಗೆ ಅಪಮಾನ. ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಜೈವಿಕ ಉದ್ಯಾನವನ ಅಂತ ಫಲಕವಿದೆ. ಪಿಲಿಕುಳ ಝೂನಲ್ಲೂ ಕಾರಂತರ ಹೆಸರಿದೆ. ಆದರೆ ಇತ್ತೀಚಿನ ವರ್ಷಗಳ ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರೇ ಮಾಯವಾಗಿದೆ. ಇದು ಕಡಲ ತೀರದ ಭಾರ್ಗವನಿಗೆ ಮಾಡಿದ ಅಪಮಾನವಲ್ಲದೆ ಮತ್ತೇನು? ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು 1996ರಲ್ಲಿ ಪಿಲಿಕುಳ ನಿಸರ್ಗಧಾಮ ಪ್ರಾರಂಭವಾಯಿತು. 370 ಎಕರೆ ವಿಸ್ತೀರ್ಣದ ಈ ನಿಸರ್ಗಧಾಮಕ್ಕೆ ಮೊದಲು ಪಿಲಿಕುಳ ನಿಸರ್ಗಧಾಮ ಎಂದು ಹೆಸರಿಡಲಾಗಿತ್ತು. ಬಳಿಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರಿಡಬೇಕೆಂಬ ಒತ್ತಾಯ ಕೇಳಿಬಂತು. ನಂತರ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಅಂತ ಮರುನಾಮಕರಣ ಮಾಡಲಾಯಿತು. 2018ರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಮತ್ತು ಪಿಲಿಕುಳ ವಿಜ್ಞಾನ ಪ್ರಾದೇಶಿಕ ಕೇಂದ್ರ ಸೊಸೈಟಿಯನ್ನ ವಿಸರ್ಜಿಸಲಾಯಿತು. ಬಳಿಕ ಸರ್ಕಾರ ಈ ನಿಸರ್ಗಧಾಮವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವೆಂದು ಬದಲಾಯಿಸಿತು. ಆ ಬಳಿಕವೂ ಬೋರ್ಡ್ ಕಡತ ದಾಖಲೆಗಳಲ್ಲಿ ಶಿವರಾಮ್ ಕಾರಂತರ ಹೆಸರಿತ್ತು. ಆದರೆ ಇತ್ತೀಚೆಗೆ ಶಿವರಾಮ್ ಕಾರಂತರ ಹೆಸರು ದಾಖಲೆ ಕಡತಗಳಲ್ಲಿದ್ದರೂ ಮಾತ್ರ ನಾಮಫಲಕಗಳಲ್ಲಿ ಮಾಯವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಅನ್ನುವುದು ನಮ್ಮ ಒಂದು ಜಿಲ್ಲೆಯ ಮತ್ತು ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಕವಿ ರತ್ನ ಅಂತ ಹೇಳ್ಬೋದು. ಕಡಲ ತೀರದ ಭಾರ್ಗವ ಅಂತೇಳಿ ಒಂದು ಬಿರುದಾಂಕಿತವಾದ ಡಾಕ್ಟರ್ ಶಿವರಾಮ ಕಾರಂತ ಅವರು ಒಂದು ಮೇರು ಕವಿಯಾಗಿದ್ದು, ಎಲ್ಲದಲ್ಲೂ ಒಂದು ಮೇರು ವ್ಯಕ್ತಿತ್ವದವರಾಗಿದ್ದು, ನಮ್ಮ ಜಿಲ್ಲೆಗೆ ಮತ್ತು ಕರಾವಳಿಗೆ ಒಂದು ಹೆಮ್ಮೆಯ ವ್ಯಕ್ತಿತ್ವ. ಅಂಥವರ ಹೆಸರಲ್ಲಿ ಒಂದು ಸ್ಥಾಪಿತವಾದ ಪಿಲಿಕುಳ ನಿಸರ್ಗಧಾಮ ಅವರ ಹೆಸರಲ್ಲೇ ಇರಬೇಕಿತ್ತು ಬಿಟ್ಟು ಅದನ್ನು ಪುನಃ ಅಳಿಸಿ ಹಾಕುವಂಥ ಒಂದು ಕೃತ್ಯವನ್ನು ನಮ್ಮ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳು ಇದು ಒಂದು ಹೇಡಿತನ. 1000 ಮಂದಿ ಭೇಟಿ ನೀಡುವ ಪಿಲಿಕುಳ ಜೈವಿಕ ಉದ್ಯಾನವನ. ಆದರೆ ಝೂನಲ್ಲೂ ಶಿವರಾಮ್ ಕಾರಂತರ ಹೆಸರಿಲ್ಲ. ಕರಾವಳಿಯ ಅನಗರಿಯ ರತ್ನ ಶಿವರಾಮ್ ಕಾರಂತರಿಗೆ ಕರಾವಳಿಯಲ್ಲಿಯೇ ಈ ರೀತಿಯ ಅವಮಾನ ನಿಜಕ್ಕೂ ಸರಿಯಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರಶಸ್ತಿ ಪುರಸ್ಕೃತರು ಕಡಲ ತೀರದ ಭಾರ್ಗವ, ಕರಾವಳಿಯ ಅನರ್ಘ ರತ್ನ. ಶಿವರಾಮ ಕಾರಂತರಿಗೆ ಅಪಮಾನವಾಗಿದೆ. ಕಡಲೂರಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲೇ ಅವಮಾನವನ್ನ ಮಾಡಲಾಗಿದೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಅವಮಾನ ಮಾಡಿದ್ದಾದ್ರೂ ಯಾರು, ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಸಾಹಿತಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ, ಯುವಕರಿಗೆ ಓದಿನ ಹುಚ್ಚಿಡಿಸಿದ ಕಾದಂಬರಿಕಾರ, ನಡೆದಾಡುವ ವಿಶ್ವಕೋಶ, ಕಡಲ ತೀರ್ಗದ ಭಾರ್ಗವ, ಕರಾವಳಿಯ ಅನಗ್ರಿಯ ರತ್ತರಿಗೆ ಕರಾವಳಿಯಲ್ಲಿ ಇದೆಂಥ ಅವಮಾನ. ಪಿಲಿಕುಳದಲ್ಲಿ ಕಾರಂತರ ಹೆಸರೇ ಮಾಯ, ಕಡಲ ತೀರದ ಭಾರ್ಗವನಿಗೆ ಅಪಮಾನ. ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಜೈವಿಕ ಉದ್ಯಾನವನ ಅಂತ ಫಲಕವಿದೆ. ಪಿಲಿಕುಳ ಝೂನಲ್ಲೂ ಕಾರಂತರ ಹೆಸರಿದೆ. ಆದರೆ ಇತ್ತೀಚಿನ ವರ್ಷಗಳ ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರೇ ಮಾಯವಾಗಿದೆ. ಇದು ಕಡಲ ತೀರದ ಭಾರ್ಗವನಿಗೆ ಮಾಡಿದ ಅಪಮಾನವಲ್ಲದೆ ಮತ್ತೇನು? ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು 1996ರಲ್ಲಿ ಪಿಲಿಕುಳ ನಿಸರ್ಗಧಾಮ ಪ್ರಾರಂಭವಾಯಿತು. 370 ಎಕರೆ ವಿಸ್ತೀರ್ಣದ ಈ ನಿಸರ್ಗಧಾಮಕ್ಕೆ ಮೊದಲು ಪಿಲಿಕುಳ ನಿಸರ್ಗಧಾಮ ಎಂದು ಹೆಸರಿಡಲಾಗಿತ್ತು.
ಬಳಿಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರಿಡಬೇಕೆಂಬ ಒತ್ತಾಯ ಕೇಳಿಬಂತು. ನಂತರ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಅಂತ ಮರುನಾಮಕರಣ ಮಾಡಲಾಯಿತು. 2018ರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಮತ್ತು ಪಿಲಿಕುಳ ವಿಜ್ಞಾನ ಪ್ರಾದೇಶಿಕ ಕೇಂದ್ರ ಸೊಸೈಟಿಯನ್ನ ವಿಸರ್ಜಿಸಲಾಯಿತು. ಬಳಿಕ ಸರ್ಕಾರ ಈ ನಿಸರ್ಗಧಾಮವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವೆಂದು ಬದಲಾಯಿಸಿತು. ಆ ಬಳಿಕವೂ ಬೋರ್ಡ್ ಕಡತ ದಾಖಲೆಗಳಲ್ಲಿ ಶಿವರಾಮ್ ಕಾರಂತರ ಹೆಸರಿತ್ತು. ಆದರೆ ಇತ್ತೀಚೆಗೆ ಶಿವರಾಮ್ ಕಾರಂತರ ಹೆಸರು ದಾಖಲೆ ಕಡತಗಳಲ್ಲಿದ್ದರೂ ಮಾತ್ರ ನಾಮಫಲಕಗಳಲ್ಲಿ ಮಾಯವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಅನ್ನುವುದು ನಮ್ಮ ಒಂದು ಜಿಲ್ಲೆಯ ಮತ್ತು ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಕವಿ ರತ್ನ ಅಂತ ಹೇಳ್ಬೋದು. ಕಡಲ ತೀರದ ಭಾರ್ಗವ ಅಂತೇಳಿ ಒಂದು ಬಿರುದಾಂಕಿತವಾದ ಡಾಕ್ಟರ್ ಶಿವರಾಮ ಕಾರಂತ ಅವರು ಒಂದು ಮೇರು ಕವಿಯಾಗಿದ್ದು, ಎಲ್ಲದಲ್ಲೂ ಒಂದು ಮೇರು ವ್ಯಕ್ತಿತ್ವದವರಾಗಿದ್ದು, ನಮ್ಮ ಜಿಲ್ಲೆಗೆ ಮತ್ತು ಕರಾವಳಿಗೆ ಒಂದು ಹೆಮ್ಮೆಯ ವ್ಯಕ್ತಿತ್ವ. ಅಂಥವರ ಹೆಸರಲ್ಲಿ ಒಂದು ಸ್ಥಾಪಿತವಾದ ಪಿಲಿಕುಳ ನಿಸರ್ಗಧಾಮ ಅವರ ಹೆಸರಲ್ಲೇ ಇರಬೇಕಿತ್ತು ಬಿಟ್ಟು ಅದನ್ನು ಪುನಃ ಅಳಿಸಿ ಹಾಕುವಂಥ ಒಂದು ಕೃತ್ಯವನ್ನು ನಮ್ಮ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳು ಇದು ಒಂದು ಹೇಡಿತನ. 1000 ಮಂದಿ ಭೇಟಿ ನೀಡುವ ಪಿಲಿಕುಳ ಜೈವಿಕ ಉದ್ಯಾನವನ, ಆದರೆ ಝೂನಲ್ಲೂ ಶಿವರಾಮ್ ಕಾರಂತರ ಹೆಸರಿಲ್ಲ. ಕರಾವಳಿಯ ಅನಗರಿಯ ರತ್ನ ಶಿವರಾಮ್ ಕಾರಂತರಿಗೆ ಕರಾವಳಿಯಲ್ಲಿಯೇ ಈ ರೀತಿಯ ಅವಮಾನ ನಿಜಕ್ಕೂ ಸರಿಯಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರಶಸ್ತಿ ಪುರಸ್ಕೃತರು ಕಡಲ ತೀರದ ಭಾರ್ಗವ, ಕರಾವಳಿಯ ಅನರ್ಘ ರತ್ನ ಶಿವರಾಮ ಕಾರಂತರಿಗೆ ಅಪಮಾನವಾಗಿದೆ. ಕಡಲೂರಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲೇ ಅವಮಾನವನ್ನ ಮಾಡಲಾಗಿದೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಅವಮಾನ ಮಾಡಿದ್ದಾದ್ರೂ ಯಾರು, ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಸಾಹಿತಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ, ಯುವಕರಿಗೆ ಓದಿನ ಹುಚ್ಚಿಡಿಸಿದ ಕಾದಂಬರಿಕಾರ, ನಡೆದಾಡುವ ವಿಶ್ವಕೋಶ, ಕಡಲ ತೀರದ ಭಾರ್ಗವ, ಕರಾವಳಿಯ ಅನಗರಿಯ ರತ್ನರಿಗೆ ಕರಾವಳಿಯಲ್ಲಿ ಇದೆಂಥ ಅವಮಾನ. ಪಿಲಿಕುಳದಲ್ಲಿ ಕಾರಂತರ ಹೆಸರೇ ಮಾಯ, ಕಡಲ ತೀರದ ಭಾರ್ಗವನಿಗೆ ಅಪಮಾನ. ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಜೈವಿಕ ಉದ್ಯಾನವನ ಅಂತ ಫಲಕವಿದೆ. ಪಿಲಿಕುಳ ಝೂನಲ್ಲೂ ಕಾರಂತರ ಹೆಸರಿದೆ. ಆದರೆ ಇತ್ತೀಚಿನ ವರ್ಷಗಳ ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರೇ ಮಾಯವಾಗಿದೆ. ಇದು ಕಡಲ ತೀರದ ಭಾರ್ಗವನಿಗೆ ಮಾಡಿದ ಅಪಮಾನವಲ್ಲದೆ ಮತ್ತೇನು? ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು 1996ರಲ್ಲಿ ಪಿಲಿಕುಳ ನಿಸರ್ಗಧಾಮ ಪ್ರಾರಂಭವಾಯಿತು. 370 ಎಕರೆ ವಿಸ್ತೀರ್ಣದ ಈ ನಿಸರ್ಗಧಾಮಕ್ಕೆ ಮೊದಲು ಪಿಲಿಕುಳ ನಿಸರ್ಗಧಾಮ ಎಂದು ಹೆಸರಿಡಲಾಗಿತ್ತು. ಬಳಿಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರಿಡಬೇಕೆಂಬ ಒತ್ತಾಯ ಕೇಳಿಬಂತು. ನಂತರ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಅಂತ ಮರುನಾಮಕರಣ ಮಾಡಲಾಯಿತು. 2018ರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಮತ್ತು ಪಿಲಿಕುಳ ವಿಜ್ಞಾನ ಪ್ರಾದೇಶಿಕ ಕೇಂದ್ರ ಸೊಸೈಟಿಯನ್ನ ವಿಸರ್ಜಿಸಲಾಯಿತು. ಬಳಿಕ ಸರ್ಕಾರ ಈ ನಿಸರ್ಗಧಾಮವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವೆಂದು ಬದಲಾಯಿಸಿತು. ಆ ಬಳಿಕವೂ ಬೋರ್ಡ್ ಕಡತ ದಾಖಲೆಗಳಲ್ಲಿ ಶಿವರಾಮ್ ಕಾರಂತರ ಹೆಸರಿತ್ತು. ಆದರೆ ಇತ್ತೀಚೆಗೆ ಶಿವರಾಮ್ ಕಾರಂತರ ಹೆಸರು ದಾಖಲೆ ಕಡತಗಳಲ್ಲಿದ್ದರೂ ಮಾತ್ರ ನಾಮಫಲಕಗಳಲ್ಲಿ ಮಾಯವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಅನ್ನುವುದು ನಮ್ಮ ಒಂದು ಜಿಲ್ಲೆಯ ಮತ್ತು ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಕವಿ ರತ್ನ ಅಂತ ಹೇಳ್ಬೋದು. ಕಡಲ ತೀರದ ಭಾರ್ಗವ ಅಂತೇಳಿ ಒಂದು ಬಿರುದಾಂಕಿತವಾದ ಡಾಕ್ಟರ್ ಶಿವರಾಮ ಕಾರಂತ ಅವರು ಒಂದು ಮೇರು ಕವಿಯಾಗಿದ್ದು, ಎಲ್ಲದಲ್ಲೂ ಒಂದು ಮೇರು ವ್ಯಕ್ತಿತ್ವದವರಾಗಿದ್ದು, ನಮ್ಮ ಜಿಲ್ಲೆಗೆ ಮತ್ತು ಕರಾವಳಿಗೆ ಒಂದು ಹೆಮ್ಮೆಯ ವ್ಯಕ್ತಿತ್ವ. ಅಂಥವರ ಹೆಸರಲ್ಲಿ ಒಂದು ಸ್ಥಾಪಿತವಾದ ಪಿಲಿಕುಳ ನಿಸರ್ಗಧಾಮ ಅವರ ಹೆಸರಲ್ಲೇ ಇರಬೇಕಿತ್ತು ಬಿಟ್ಟು ಅದನ್ನು ಪುನಃ ಅಳಿಸಿ ಹಾಕುವಂಥ ಒಂದು ಕೃತ್ಯವನ್ನು ನಮ್ಮ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳು ಇದು ಒಂದು ಹೇಡಿತನ. 1000 ಮಂದಿ ಭೇಟಿ ನೀಡುವ ಪಿಲಿಕುಳ ಜೈವಿಕ ಉದ್ಯಾನವನ, ಆದರೆ ಝೂನಲ್ಲೂ ಶಿವರಾಮ್ ಕಾರಂತರ ಹೆಸರಿಲ್ಲ. ಕರಾವಳಿಯ ಅನಗರಿಯ ರತ್ನ ಶಿವರಾಮ್ ಕಾರಂತರಿಗೆ ಕರಾವಳಿಯಲ್ಲಿಯೇ ಈ ರೀತಿಯ ಅವಮಾನ ನಿಜಕ್ಕೂ ಸರಿಯಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರಶಸ್ತಿ ಪುರಸ್ಕೃತರು ಕಡಲ ತೀರದ ಭಾರ್ಗವ, ಕರಾವಳಿಯ ಅನರ್ಘ ರತ್ನ ಶಿವರಾಮ ಕಾರಂತರಿಗೆ ಅಪಮಾನವಾಗಿದೆ.
ಕಡಲೂರಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲೇ ಅವಮಾನವನ್ನ ಮಾಡಲಾಗಿದೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಅವಮಾನ ಮಾಡಿದ್ದಾದ್ರೂ ಯಾರು, ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಸಾಹಿತಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ, ಯುವಕರಿಗೆ ಓದಿನ ಹುಚ್ಚಿಡಿಸಿದ ಕಾದಂಬರಿಕಾರ, ನಡೆದಾಡುವ ವಿಶ್ವಕೋಶ, ಕಡಲ ತೀರ್ಗದ ಭಾರ್ಗವ, ಕರಾವಳಿಯ ಅನಗ್ರಿಯ ರತ್ನರಿಗೆ ಕರಾವಳಿಯಲ್ಲಿ ಇದೆಂಥ ಅವಮಾನ. ಪಿಲಿಕುಳದಲ್ಲಿ ಕಾರಂತರ ಹೆಸರೇ ಮಾಯ, ಕಡಲ ತೀರದ ಭಾರ್ಗವನಿಗೆ ಅಪಮಾನ. ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಜೈವಿಕ ಉದ್ಯಾನವನ ಅಂತ ಫಲಕವಿದೆ. ಪಿಲಿಕುಳ ಝೂನಲ್ಲೂ ಕಾರಂತರ ಹೆಸರಿದೆ. ಆದರೆ ಇತ್ತೀಚಿನ ವರ್ಷಗಳ ಈ ದೃಶ್ಯ ನೋಡಿ. ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರೇ ಮಾಯವಾಗಿದೆ. ಇದು ಕಡಲ ತೀರದ ಭಾರ್ಗವನಿಗೆ ಮಾಡಿದ ಅಪಮಾನವಲ್ಲದೆ ಮತ್ತೇನು? ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು 1996ರಲ್ಲಿ ಪಿಲಿಕುಳ ನಿಸರ್ಗಧಾಮ ಪ್ರಾರಂಭವಾಯಿತು. 370 ಎಕರೆ ವಿಸ್ತೀರ್ಣದ ಈ ನಿಸರ್ಗಧಾಮಕ್ಕೆ ಮೊದಲು ಪಿಲಿಕುಳ ನಿಸರ್ಗಧಾಮ ಎಂದು ಹೆಸರಿಡಲಾಗಿತ್ತು. ಬಳಿಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರಿಡಬೇಕೆಂಬ ಒತ್ತಾಯ ಕೇಳಿಬಂತು. ನಂತರ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಅಂತ ಮರುನಾಮಕರಣ ಮಾಡಲಾಯಿತು. 2018ರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮ ಮತ್ತು ಪಿಲಿಕುಳ ವಿಜ್ಞಾನ ಪ್ರಾದೇಶಿಕ ಕೇಂದ್ರ ಸೊಸೈಟಿಯನ್ನ ವಿಸರ್ಜಿಸಲಾಯಿತು. ಬಳಿಕ ಸರ್ಕಾರ ಈ ನಿಸರ್ಗಧಾಮವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವೆಂದು ಬದಲಾಯಿಸಿತು. ಆ ಬಳಿಕವೂ ಬೋರ್ಡ್ ಕಡತ ದಾಖಲೆಗಳಲ್ಲಿ ಶಿವರಾಮ್ ಕಾರಂತರ ಹೆಸರಿತ್ತು. ಆದರೆ ಇತ್ತೀಚೆಗೆ ಶಿವರಾಮ್ ಕಾರಂತರ ಹೆಸರು ದಾಖಲೆ ಕಡತಗಳಲ್ಲಿದ್ದರೂ ಮಾತ್ರ ನಾಮಫಲಕಗಳಲ್ಲಿ ಮಾಯವಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಅನ್ನುವುದು ನಮ್ಮ ಒಂದು ಜಿಲ್ಲೆಯ ಮತ್ತು ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಕವಿ ರತ್ನ ಅಂತ ಹೇಳ್ಬೋದು. ಕಡಲ ತೀರದ ಭಾರ್ಗವ ಅಂತೇಳಿ ಒಂದು ಬಿರುದಾಂಕಿತವಾದ ಡಾಕ್ಟರ್ ಶಿವರಾಮ ಕಾರಂತ ಅವರು ಒಂದು ಮೇರು ಕವಿಯಾಗಿದ್ದು, ಎಲ್ಲದಲ್ಲೂ ಒಂದು ಮೇರು ವ್ಯಕ್ತಿತ್ವದವರಾಗಿದ್ದು, ನಮ್ಮ ಜಿಲ್ಲೆಗೆ ಮತ್ತು ಕರಾವಳಿಗೆ ಒಂದು ಹೆಮ್ಮೆಯ ವ್ಯಕ್ತಿತ್ವ. ಅಂಥವರ ಹೆಸರಲ್ಲಿ ಒಂದು ಸ್ಥಾಪಿತವಾದ ಪಿಲಿಕುಳ ನಿಸರ್ಗಧಾಮ ಅವರ ಹೆಸರಲ್ಲೇ ಇರಬೇಕಿತ್ತು ಬಿಟ್ಟು ಅದನ್ನು ಪುನಃ ಅಳಿಸಿ ಹಾಕುವಂಥ ಒಂದು ಕೃತ್ಯವನ್ನು ನಮ್ಮ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳು ಇದು ಒಂದು ಹೇಡಿತನ. 1000 ಮಂದಿ ಭೇಟಿ ನೀಡುವ ಪಿಲಿಕುಳ ಜೈವಿಕ ಉದ್ಯಾನವನ